ದರ್ಶನ್ ಹಾಗೂ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿ ಸೆಷನ್ಸ್ ಕೋರ್ಟ್ ಕೈ ಸೇರಿದೆ. 1 ವರ್ಷದ ಒಳಗೆ ಟ್ರಯಲ್ ಅನ್ನ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿತ್ತು. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಆದೇಶವನ್ನ ನೀಡಿತ್ತು. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಪ್ರತಿ ಸೆಷನ್ಸ್ ಕೋರ್ಟ್ಗೆ ತಲುಪಿದೆ. ದರ್ಶನ್ ಪರ ವಕೀಲರು ಮೇ 25ರಂದು ಟ್ರಯಲ್ ನಡೆಸುವ ಬಗ್ಗೆ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದು ಕೋರ್ಟ್ ವಿಚಾರಣೆಯನ್ನ ನಡೆಸ್ತಾ ಇದೆ. ಬೆಂಗಳೂರಿನ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಈ ವಿಚಾರಣೆ ನಡೆಯಲಿದೆ. ಇತ್ತೀಚೆಗಷ್ಟೇ ದರ್ಶನ್ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಆಗ್ತಿದ್ದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆದಷ್ಟು ಬೇಗ ಅಂದ್ರೆ 1 ವರ್ಷದ ಒಳಗಡೆ ಈ ಪ್ರಕರಣದ ಈ ಕೊಲೆ ಕೇಸ್ನ 60 ಪ್ರಮುಖ ಸಾಕ್ಷಿಗಳ ಟ್ರಯಲ್ ಅನ್ನ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿತ್ತು. ದರ್ಶನ್ ರವರು ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಾಕ್ಷಿಗಳ ವಿಚಾರಣೆ ತುಂಬಾ ವಿಳಂಬವಾಗ್ತಾ ಇದೆ. ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಆಗಿದೆ. ಒಟ್ಟಾರೆ 272 ಸಾಕ್ಷಿಗಳಿದೆ. ಅದೆಲ್ಲದರ ವಿಚಾರಣೆ ಮಾಡೋದಕ್ಕೆ ಬಹಳ ವರ್ಷಗಳಾಗುತ್ತೆ. ಹಾಗಾಗಿ ನನಗೆ ಜಾಮೀನನ್ನ ನೀಡಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ 1 ವರ್ಷಗಳ ಒಳಗಡೆ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಬೇಕು, ಟ್ರಯಲ್ ಅನ್ನ ಮುಗಿಸಬೇಕು ಎನ್ನುವ ಸೂಚನೆಯನ್ನ ನೀಡಿತ್ತು. ಆ 1 ವರ್ಷಗಳ ವರೆಗೂ ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕು. 1 ವರ್ಷದ ನಂತರ ಮತ್ತೆ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದೀಗ ಆ ಸುಪ್ರೀಂ ಕೋರ್ಟ್ ಸೂಚಿಸಿದ್ದಂತಹ ಸುಪ್ರೀಂ ಕೋರ್ಟ್ನ ಆ ಪ್ರತಿ ಇದೆಯಲ್ಲ, ಅದು ಸೆಷನ್ಸ್ ಕೋರ್ಟ್ಗೆ ತಲುಪಿದೆ. ಸೆಷನ್ಸ್ ಕೋರ್ಟ್ಗೆ ಆ ಪ್ರತಿಯನ್ನ ಸಲ್ಲಿಸಲಾಗಿದೆ. ದರ್ಶನ್ ಪರ ವಕೀಲರು ಆ ಆದೇಶದ ಪ್ರತಿಯನ್ನ ಸೆಷನ್ಸ್ ಕೋರ್ಟ್ಗೆ ನೀಡಿದ್ದು ಮೇ 25ರಂದು ಮತ್ತೆ ಟ್ರಯಲ್ ನಡೆಸುವ ಬಗ್ಗೆ ಕೋರ್ಟ್ ವಿಚಾರಣೆಯನ್ನ ಮಾಡ್ತಾ ಇದೆ. ಬೆಂಗಳೂರಿನ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಈ ವಿಚಾರಣೆ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. 1 ವರ್ಷಗಳ ಒಳಗಡೆ ಪ್ರಮುಖ 60 ಸಾಕ್ಷಿಗಳ ಟ್ರಯಲ್ ಅನ್ನ ನಡೆಸೋದಕ್ಕೆ, ವಿಚಾರಣೆಯನ್ನ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು. ಇದೀಗ ಆ ಆದೇಶದ ಪ್ರತಿ ಸೆಷನ್ಸ್ ಕೋರ್ಟ್ ತಲುಪಿದೆ. ಯಾವಾಗಿಂದ ಹಾಗಾದ್ರೆ ಟ್ರಯಲ್ ಶುರುವಾಗುತ್ತೆ ಸೆಷನ್ಸ್ ಕೋರ್ಟ್ ಅಲ್ಲಿ ಶಿವಕುಮಾರ್? ಪ್ರತೀಕ್ಷಾ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಮೇ 25ರಿಂದ ಮತ್ತೆ ಬೆಂಗಳೂರಿನ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಮತ್ತೆ ಶುರುವಾಗಲಿದೆ. ಈಗ ಆಲ್ರೆಡಿ ಪ್ರಕರಣದ ಟ್ರಯಲ್ ಶುರುವಾಗಿ ಪ್ರಕರಣದಲ್ಲಿ ಒಟ್ಟಾರೆಯಾಗಿ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿದಂತೆ 272 ಸಾಕ್ಷಿಗಳ ಪೈಕಿ 10 ಸಾಕ್ಷಿಗಳ ವಿಚಾರಣೆ ಆಗಿತ್ತು. ಹೀಗಾಗಿ ದರ್ಶನ್ ಜಾಮೀನನ್ನ ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಕೆಲಸವನ್ನ ಮಾಡಿದ್ರು. ಟ್ರಯಲ್ ಶುರುವಾಗಿ 7-8 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಆಗಿದೆ. ಟ್ರಯಲ್ ತಡ ಆಗ್ತಿದೆ. ಜೊತೆಗೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಬೇಗ ಟ್ರಯಲ್ ಮಾಡಿ ಅಂತ ಹೇಳಿದ್ರು ಕೂಡ ತಡ ಆಗ್ತಿದೆ ಅಂತೇಳಿ ಹಲವು ಅಂಶಗಳನ್ನ ಮೆನ್ಷನ್ ಅನ್ನ ಮಾಡಿ ಜಾಮೀನನ್ನ ಕೇಳುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮೂಲಕವಾಗಿ ಮಾಡುವಂತ ಕೆಲಸವನ್ನ ದರ್ಶನ್ ಮಾಡಿದ್ದು. ದರ್ಶನ್ ಅರ್ಜಿ ವಿಚಾರಣೆ ಮಾಡಿದಂತ ಸುಪ್ರೀಂ ಕೋರ್ಟ್ ಮುಂದಿನ 1 ವರ್ಷಗಳ ಅವಧಿಯಲ್ಲಿ ಅಂದ್ರೆ ಮೇ 15, 2027ರ ಅವಧಿಯ ಒಳಗಾಗಿ ಪ್ರಕರಣದಲ್ಲಿ ಕನಿಷ್ಠ 60 ಸಾಕ್ಷ್ಯಗಳ ವಿಚಾರಣೆಯನ್ನ ಮಾಡಿ, ಜೊತೆಗೆ 1 ಬಾರಿ ವಿಚಾರಣೆ ಮಾಡಿದಂತ ಸಾಕ್ಷಿಗಳನ್ನ ಪದೇ ವಿಚಾರಣೆಯನ್ನ ಮಾಡಬಾರ್ದು. ಹೀಗಾಗಿ ಅಂದ್ರೆ ಯಾವ ಸಾಕ್ಷಿಗಳು ಅತಿ ಪ್ರಮುಖವಾಗಿರುತ್ತೆ ಅಂತಹ 60 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿ ಅಂತೇಳಿ ಸ್ಪಷ್ಟ ಆದೇಶವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶದ ಪ್ರತಿಯನ್ನ ಬೆಂಗಳೂರಿನ 64ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಸಲ್ಲಿಕೆಯನ್ನ ಮಾಡಿರುವಂತದ್ದು. ಹೀಗಾಗಿ ಪ್ರಕರಣದ ಮತ್ತೆ ಟ್ರಯಲ್ ಚುರುಕಾಗುವಂತ ಸಾಧ್ಯತೆಗಳು ಇರುವಂತದ್ದು. ಹೀಗಾಗಿ ಮುಂದಿನ ಮೇ 25ರಿಂದ ಮತ್ತೆ ಟ್ರಯಲ್ ಸ್ಟಾರ್ಟ್ ಆಗುವಂತದ್ದು. ಒಂದ್ ಕಡೆ ಆರೋಪಿಗಳ ಪರ ವಕೀಲರಿಂದ ಕೋರ್ಟ್ ಮಾಹಿತಿನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ. ಮತ್ತೊಂದ್ ಕಡೆ ಪ್ರಾಸಿಕ್ಯೂಷನ್ ನಿಂದಲೂ ಕೂಡ ಸುಪ್ರೀಂ ಕೋರ್ಟ್ ನಿಂದ ಬಂದಿರುವಂತ ಆದೇಶ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ಳುತ್ತೆ. ವಾರದಲ್ಲಿ 4 ದಿನ ಅಥವಾ ದಿನ ಬಿಟ್ಟು ದಿನ, ವಾರದಲ್ಲಿ 3 ದಿನ ಟ್ರಯಲ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ವರ್ಷಗಳ ಒಳಗಡೆ ಪ್ರಮುಖ 60 ಸಾಕ್ಷಿಗಳ ಟ್ರಯಲ್ ಅನ್ನ ನಡೆಸೋದಕ್ಕೆ, ವಿಚಾರಣೆಯನ್ನ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿತ್ತು. ಸದ್ಯ ಇದೀಗ ಆ ಆದೇಶದ ಪ್ರತಿ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ನೀಡಿದ್ದು ಮೇ 25ರಿಂದ ಮತ್ತೆ ವಿಚಾರಣೆ ಆರಂಭವಾಗುತ್ತೆ ಸೆಷನ್ಸ್ ಕೋರ್ಟ್ನಲ್ಲಿ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಅಂದ್ರೆ ಪ್ರತಿದಿನ ಡೈಲಿ ಬೇಸಿಸ್ನಲ್ಲಿ ವಿಚಾರಣೆಯನ್ನ ಮಾಡಬೇಕು, ಅಥವಾ 1 ದಿನ ಬಿಟ್ಟು 1 ದಿನ ಎನ್ನುವಂತೆ ಆದ್ರೂ ವಿಚಾರಣೆ ಮಾಡಬೇಕು. ಆದ್ರೆ ಪ್ರಮುಖ ಸಾಕ್ಷಿಗಳ ವಿಚಾರಣೆಯಲ್ಲಿ ಯಾವುದೇ ವಿಳಂಬ ಆಗಬಾರದು ಎನ್ನುವಂತಹ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿದೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.